ಮಹಿಳಾ ಆಯೋಗ ಅಧ್ಯಕ್ಷೆ ಪರಪ್ಪನ ಬಂದಿಖಾನೆಗೆ ಭೇಟಿ. ಈ ವೇಳೆ ಪವಿತ್ರ ಗೌಡ ಜೊತೆಗೂ ಮಾತನಾಡಿರೋ ನಾಗಲಕ್ಷ್ಮಿ, ಪವಿತ್ರ ನನಗೆ ಮಗಳ ಸಮಾನ, ಸಾಕಷ್ಟು ನೊಂದಿದ್ದಾರೆ. ಮಹಿಳೆಯರು ಭಾವನಾತ್ಮಕರು, ಮಾನಸಿಕವಾಗಿ ಕುಗ್ಗಿದ್ದಾರೆ. ಕಾನೂನು ಪ್ರಕಾರ ಆಗಬೇಕಾದ್ದು ಆಗುತ್ತದೆ ಎಂದಿರೋ ಅಧ್ಯಕ್ಷೆ. ಶಾಸಕರಿಗೆ ಸಿಎಂ ವಿಜಯ್ ಬಂಪರ್ ಆಫರ್. ತಮಿಳುನಾಡು ಶಾಸಕರಿಗೆ ಹೊಸ ಕಾರು ನೀಡಲು ಘೋಷಣೆ. ಕ್ಷೇತ್ರದಲ್ಲಿ ಸಂಚರಿಸಲು ಶಾಸಕರಿಗೆ ಸಿಎಂ ವಿಜಯ್ ಹೊಸ ಕಾರು. ಚಾಲಕರ ಸಂಬಳ, ಕಾರುಗಳ ವೆಚ್ಚಕ್ಕೆ 25,000 ಹೆಚ್ಚುವರಿ ಹಣ. ಒಟ್ಟು ತಿಂಗಳಿಗೆ 75,000 ನೀಡಲಿರುವ ತಮಿಳುನಾಡು ಸರ್ಕಾರ. ಕ್ಷೇತ್ರಗಳಲ್ಲಿ ಜನರ ಕುಂದುಕೊರತೆ ಆಲಿಸಲು ಕಾರಿನ ವ್ಯವಸ್ಥೆ. ಬಾಲಕನ ಮೇಲೆ ಬಿದ್ದ ನಂದಿನಿ ಡೈರಿ ಕಟ್ಟಡದ ಪಿಲ್ಲರ್. ನಂದಿನಿ ಡೈರಿ ಕಟ್ಟಡದ ಪಿಲ್ಲರ್ ಏಕಾಏಕಿ ಕುಸಿದು ಬಿದ್ದ ಪರಿಣಾಮ ತುಮಕೂರಿನ ಶಾಲಾ ಬಾಲಕನೊಬ್ಬ ಸ್ಥಳದಲ್ಲೇ ಮೃತಪಟ್ಟ ದಾರುಣ ಘಟನೆ. ಶಾಲೆಯ ಸಮೀಪ ಇದ್ದ ಹಾಲಿನ ಡೈರಿ ಪಿಲ್ಲರ್ಗೆ ಕಟ್ಟಿದ್ದ ಹಗ್ಗದಲ್ಲಿ ಜೋಕಾಲಿ ಆಡುವಾಗ ಘಟನೆ. ಏಕಾಏಕಿ ಗಟ್ಟಿ ಇಲ್ಲದ ಪಿಲ್ಲರ್ ಕುಸಿದು ಬಿದ್ದಿದೆ. ಧನುಷ್ ಎಂಬ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ. ಮೊದಲ ಬಾರಿ ಮೌನ ಮುರಿದ ಬಿ ನಾಗೇಂದ್ರ. ನನ್ನ ಮೇಲೆ ನಂಬಿಕೆ ಇಟ್ಟು ಖಾತೆ ಕೊಟ್ಟಿದ್ದಾರೆ. ಕೂಲಂಕುಷವಾಗಿ ಪರಿಶೀಲಿಸಿ ಸಚಿವ ಸ್ಥಾನ ನೀಡಿದ್ದಾರೆ. ನಿರಪರಾಧಿಯನ್ನ ಅಪರಾಧಿಯನ್ನಾಗಿ ಮಾಡಲು ಹೊರಟಿದ್ದಾರೆ. ದಲಿತರು, ಆದಿವಾಸಿಗಳ ವಿರುದ್ಧ ರಾಜಕೀಯ ಮಾಡಬೇಡಿ ಎಂದು ಆಕ್ರೋಶ ವ್ಯಕ್ತ. ರಾಮನ ಹುಂಡಿ ಕದ್ದರೂ ಅಂತಹ ಕೃತ್ಯಕ್ಕಿಂತ ದೊಡ್ಡ ಕೃತ್ಯನಾ? ನಾನೂ ಕೂಡ ರಾಮನ ಹುಂಡಿಗೆ ದುಡ್ಡು ಹಾಕಿದ್ದೇನೆ. ಬಿಜೆಪಿಗರು ಮತ್ತೆ ವರ್ಣ ಪದ್ಧತಿಯನ್ನ ತರಲು ಹೊರಟಿದ್ದಾರೆ ಎಂದು ಕಿಡಿಕಾರಿದ್ದಾರೆ. ಬೆಂಗಳೂರು ಫಾರ್ಮ್ ಹೌಸ್ನಲ್ಲಿ ನಕಲಿ ಔಷಧ ತಯಾರಿ ಜಾಲ ಪತ್ತೆ. ಈ ಸಂಬಂಧ ಬಗೆದಷ್ಟು ವಿಚಾರಗಳು ಬಯಲಾಗ್ತಿದೆ. ಪ್ರತಿಷ್ಠಿತ ಎಂಎನ್ಸಿ ಕಂಪನಿಗಳ ಹೆಸರನ್ನ ಬಳಸಿಕೊಂಡು ನಕಲಿ ಔಷಧಿಗಳಿಗೆ ಬ್ರ್ಯಾಂಡ್ ರೂಪ ನೀಡಲಾಗ್ತಿತ್ತು. ಬಾಟಲ್ಗಳಿಗೆ ಲೇಬಲ್ ಅಂಟಿಸಿ ಕ್ಯಾಪ್ ಹಾಕಿ ಮಾರುಕಟ್ಟೆಗೆ ರವಾನಿಸಲು ಸಿದ್ಧಪಡಿಸಲಾಗುತ್ತಿತ್ತು. ಇಂಜೆಕ್ಷನ್ಗಳನ್ನೇ ನಕಲಿ ಮಾಡಿರುವುದು ಅಧಿಕಾರಿಗಳು ಹೌಹಾರುವಂತೆ ಮಾಡಿದೆ. ಅವಧಿ ಮೀರಿದ ಉತ್ಪನ್ನಗಳು ಪತ್ತೆ. ಈಗಾಗಲೇ ಮಾರುಕಟ್ಟೆಗೆ ಹೋಗಿವೆಯೇ ಎಂಬುದರ ಬಗ್ಗೆಯೂ FDA ಅಧಿಕಾರಿಗಳು ತನಿಖೆ